ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಾಠ ಭಾಗಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಪ್ರೀತಿಯ ಮಕ್ಕಳೇ, ನಾವು ಈಗಾಗಲೇ 7ನೇ ತರಗತಿಯ ಸಮಾಜ ವಿಜ್ಞಾನದ 4 ಅಧ್ಯಾಯಗಳನ್ನು ಮುಗಿಸಿರುತ್ತೇವೆ. ನನಗೆ ಭರವಸೆ ಇದೆ, ನೀವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಅವುಗಳಲ್ಲಿ ಹೇಳಿರುವಂತಹ ಚಟುವಟಿಕೆಗಳನ್ನು ಮಾಡಿ ಪೂರ್ತಿಗೊಳಿಸಿದ್ದೀರಿ ಅಂತ ನಂಬಿದ್ದೇನೆ. ಹೌದಲ್ವಾ? ಸರಿ, ಹಾಗಾದರೆ ಇನ್ನು ನಾವು 2ನೇ ಭಾಗದ 5ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ಸಿದ್ಧರಾಗಿದ್ದೀರಿ ತಾನೆ? ಸರಿ, 5ನೇ ಪಾಠ ಆರ್ಥಿಕ ಮೂಲಗಳು. ಪಾಠದ ಆರಂಭದಲ್ಲಿ ನಿಮಗೆಲ್ಲ ವಿಡಿಯೋ ಇಷ್ಟ ಅಲ್ವಾ? ಚಿತ್ರಗಳು ಇಷ್ಟ ಅಲ್ವಾ? ಹಾಗಾದರೆ ಒಂದು ವಿಡಿಯೋ ಮೂಲಕ ಪಾಠವನ್ನು ಆರಂಭ ಮಾಡೋಣ. ನೋಡಿ. ಮಕ್ಕಳೇ, ವಿಡಿಯೋವನ್ನು ಗಮನಿಸಿದ್ದೀರಲ್ವಾ? ಈಗಾಗಲೇ ನಿಮಗೆ ವಿಡಿಯೋ ಯಾವುದರ ಕುರಿತಾಗಿದೆ ಅಂತೇಳೋದು ಗೊತ್ತಾಗಿದೆ ಅಲ್ವಾ? ಗುಡ್. ಏನು? ಕೆಲಸಗಳು ಅಲ್ವಾ? ಕಸುಬುಗಳು, ಉದ್ಯೋಗ, ನಮ್ಮ ಸುತ್ತಮುತ್ತಲೂ ವಿವಿಧ ರೀತಿಯ ಉದ್ಯೋಗಗಳು ಅಥವಾ ವಿವಿಧ ರೀತಿಯ ಕೆಲಸಗಳಲ್ಲಿ ನಿರತರಾಗಿರುವವರನ್ನು ನಾವು ದಿನನಿತ್ಯ ಕಾಣ್ತೇವೆ. ಹಾಗಾದರೆ ಅಂಥ ಕೆಲಸಗಳನ್ನು ನಾವು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ? ಯಾವೆಲ್ಲ ಕೆಲಸಗಳಿವೆ? ನಮ್ಮ ಮನೆಗಳಲ್ಲಿ ತಂದೆ ತಾಯಿ ಇರ್ಬೋದು, ಸಂಬಂಧಿಕರಿರ್ಬೋದು, ನೆರೆಹೊರೆಯವರಿರ್ಬೋದು, ಯಾರೋ ಇತರ ಆತ್ಮೀಯರಿರ್ಬೋದು. ವಿವಿಧ ರೀತಿಯ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಅವರ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ. ಗಮನಿಸಿದ್ದೀರಲ್ವಾ? ಸರಿ, ಹಾಗಾದರೆ ಇವತ್ತು ನಾವು ಅಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ವಿಡಿಯೋದಲ್ಲಿ ಈಗಾಗಲೇ ನೀವು
ವಿವಿಧ ರೀತಿಯ ಕೆಲಸಗಳನ್ನು ಗಮನಿಸಿದ್ದೀರಿ ಅಲ್ವಾ? ಅವುಗಳನ್ನು ಒಮ್ಮೆ ಪಟ್ಟಿ ಮಾಡೋಣ ಅಲ್ವಾ? ಸರಿ, ಯಾವುದೆಲ್ಲ ನೋಡಿ. ಕೃಷಿ ಕೆಲಸ, ಚಾಲಕರ ಕೆಲಸ, ಇನ್ನು ಬ್ಯಾಂಕ್ ಕೆಲಸ, ಇನ್ನು ಕಾರ್ಖಾನೆಗಳಲ್ಲಿ ಕೆಲಸ ಅಲ್ಲವಾ? ಹೀಗೆ ವಿವಿಧ ರೀತಿಯ ಕೆಲಸಗಳು ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾದರೆ ಕೆಲಸ ಯಾಕೆ ಬೇಕು ಅಂತ ಹೇಳೋದು ಮುಂದಿನ ಪ್ರಶ್ನೆ. ಯಾಕೆ ಬೇಕು ಆಲೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ತಂದೆಯೋ ತಾಯಿಯೋ ಅಥವಾ ಯಾರೂ ಇರ್ಬೋದು, ಕೆಲಸ ಇಲ್ಲ ಅಂತ ಹೇಳಿದರೆ ಏನಾಗ್ಬೋದು? ಯೋಚನೆ ಮಾಡಿ ನೋಡೋಣ. ಏನು ನಿಮಗೆ ತಿಳಿದಿದೆ ಅಲ್ವಾ? ಜೀವನ ನಡೆಸುವುದು ಕಷ್ಟ. ಯಾವುದೇ ಕೆಲಸದಲ್ಲಿ ನಿರತರಾಗದೆ ಜೀವನ ನಡೆಸುವುದು ಕಷ್ಟ. ಹಾಗಾದರೆ ನಿಮಗೆ ಅರ್ಥ ಆಗಿರ್ಬೋದಲ್ವಾ ಕೆಲಸ ಯಾಕೆ ಬೇಕು? ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಯಾಕೆ? ವೃತ್ತಿ ಬದುಕು ಎಷ್ಟು ಪ್ರಾಮುಖ್ಯವಾದದ್ದು. ಈ ಎಲ್ಲ ವಿಚಾರಗಳು ನಮ್ಮ ಯೋಚನೆಗೆ ಬರ್ತದೆ. ಇದರ ಉತ್ತರ ಖಂಡಿತವಾಗಿಯೂ ನಿಮಗೆ ತಿಳಿದಿದೆ ಅಲ್ವಾ? ಏನು? ಸರಿ, ಕೆಲಸದ ಅವಶ್ಯಕತೆ ಏನು ಅಂತ ಹೇಳೋದು ನಿಮಗೆ ಈಗಾಗಲೇ ಆಲೋಚನೆ ಬಂದಿದೆ. ಏನು? ಕೆಲಸ ಇದ್ದರೆ ಮಾತ್ರ ಜೀವನ ನಡೆಸುವುದು ಸಾಧ್ಯ. ಹಾಗಾದರೆ ಕೆಲಸ ಯಾಕೆ ಬೇಕು? ವೆರಿ ಗುಡ್, ಆದಾಯಕ್ಕಾಗಿ ಅಲ್ವಾ? ಇನ್ಕಮ್ ಅಂತ ಹೇಳ್ತೇವೆ ನಾವು. ದಿನನಿತ್ಯ ಖರ್ಚಿಗಾಗಿ ನಮಗೆ ಆದಾಯ ಬೇಕು ಅಲ್ವಾ? ಹಣ ಬೇಕು. ಹಾಗಾಗಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ, ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಮಾತ್ರ ಆದಾಯ ಬರ್ತದೆ ಅಲ್ವಾ? ಈ ಆದಾಯವೇ ನಮ್ಮ ಜೀವನಕ್ಕೆ ಆಧಾರ. ಹಾಗಾದರೆ ಆದಾಯವನ್ನು ತಂದುಕೊಡುವಂತಹ ವಿವಿಧ ಬಗೆಯ ಚಟುವಟಿಕೆಗಳಿರ್ಬೋದು. ಅವುಗಳನ್ನು ಏನಂತ ಕರೀತೇವೆ ನಾವು? ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೇವೆ. ಏನು? ಆರ್ಥಿಕ ಚಟುವಟಿಕೆಗಳು. ಇಲ್ಲಿ ನೋಡಿ, ಹಾಗಾದರೆ ಇದನ್ನು ನಾವು ಹೇಗೆ ಕ್ರೋಢೀಕರಿಸ್ಬೋದು? ಆದಾಯವನ್ನು ತಂದುಕೊಡುವಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎಂದು ಕರೀತೇವೆ. ಗೊತ್ತಾಯ್ತಲ್ಲ? ಈಗ ನಿಮಗೆ ತಿಳಿದಿದೆ ಏನು? ಆದಾಯವನ್ನು ತಂದುಕೊಡುವಂತಹ ವಿವಿಧ ಕೆಲಸಗಳಲ್ಲಿ ನಮ್ಮ ಮನೆಯವರು, ನಮ್ಮ ನೆರೆಕರೆಯವರು, ಜನರು ತೊಡಗಿಸಿಕೊಂಡಿದ್ದಾರೆ. ಇದು ಅತಿ ಅವಶ್ಯಕ ಕೂಡ. ಆರ್ಥಿಕ ಬೆಳವಣಿಗೆಗೆ, ಆರ್ಥಿಕ ಚಟುವಟಿಕೆಗಳು ಸುಸೂತ್ರವಾಗಿ ನಡೆಯಬೇಕಾದರೆ ಇಂತಹ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರಬೇಕು. ಸರಿ ವಿದ್ಯಾರ್ಥಿಗಳೇ, ವಿವಿಧ ರೀತಿಯ ಕೆಲಸಗಳನ್ನು ನಾವು ಗುರುತಿಸಿದ್ದೇವೆ. ಅವುಗಳ ಅಗತ್ಯತೆ ಏನು ಅಂತ ಹೇಳಿ ಕೂಡ ತಿಳಿದಾಯಿತು. ಹಾಗಾದರೆ ಈಗ ಎಲ್ಲ ಕೆಲಸಗಳು, ಎಲ್ಲ ಉದ್ಯೋಗಗಳು, ಎಲ್ಲ ಕಸುಬುಗಳು ಕೂಡ ಒಂದೇ ರೀತಿಯದ್ದ ಅಲ್ಲ ಅಲ್ವಾ? ವೈವಿಧ್ಯತೆಯಿಂದ ಕೂಡಿರುವಂತಹ ಕಸುಬುಗಳು. ಒಂದು ಕೆಲಸಕ್ಕೂ ಮತ್ತೊಂದು ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾದರೆ ನಮ್ಮ ಸಮಾಜದಲ್ಲಿ ನಾವು ಕಂಡುಕೊಳ್ಳುವಂತಹ ವಿವಿಧ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡುವುದು ಹೇಗೆ ಅಂತೇಳಿ ನೋಡುವ. ಮಕ್ಕಳೇ, ನಾವು ಈಗಾಗಲೇ ಕಂಡುಕೊಂಡಂತಹ ಚಟುವಟಿಕೆಗಳ ಪಟ್ಟಿಯನ್ನು ಒಮ್ಮೆ ಗಮನಿಸಿ. ನೋಡಿದ್ದೀರಲ್ವಾ? ಕೃಷಿ ಕೆಲಸ ಉಂಟು, ಬ್ಯಾಂಕ್ ಕೆಲಸ
ಚಾಲಕರ ವೃತ್ತಿ, ಮೀನುಗಾರಿಕೆ, ಹೀಗೆ ವಿವಿಧ ರೀತಿಯ ಕೆಲಸಗಳು ನಮಗೆ ಪಟ್ಟಿಯಲ್ಲಿ ಸಿಕ್ಕಿವೆ ಅಲ್ವಾ? ಹಾಗಾದರೆ ಈಗ ನನ್ನದೊಂದು ಪ್ರಶ್ನೆ. ನಾವು ಮಾಡಿರುವಂಥ ಈ ಕೆಲಸಗಳ ಪಟ್ಟಿಯಲ್ಲಿ ಕೃಷಿಗೆ ಸಂಬಂಧಪಟ್ಟು ಮಾಡುವಂಥ ಕೆಲಸ ಗಮನಿಸಿ ನೋಡೋಣ. ಪ್ರಾಕೃತಿಕ ಸಂಪನ್ಮೂಲಗಳು ಅಂತ ನಾವೇನು ಕೇಳ್ತೇವಾ, ಅದು ಮಣ್ಣಿರ್ಬೋದು, ನೀರಿರ್ಬೋದು, ಗಾಳಿ ಇರ್ಬೋದು, ಬೆಳಕಿರ್ಬೋದು, ಅಥವಾ ಸಸ್ಯ ಸಂಪತ್ತು ಅರಣ್ಯ ಇರ್ಬೋದು ಅಲ್ವಾ? ಇವುಗಳೆಲ್ಲ ಪ್ರಾಕೃತಿಕ ಸಂಪನ್ಮೂಲಗಳು. ಹಾಗಾದರೆ ನಾವು ವಿವಿಧ ರೀತಿಯ ಕೆಲಸಗಳಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿಕೊಂಡು ಮಾಡುವಂತಹ ಚಟುವಟಿಕೆಗಳು ಅಥವಾ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ತೊಡಗಿಸಿಕೊಂಡು ಮಾಡುವಂತಹ ಚಟುವಟಿಕೆಗಳು ಯಾವುದೆಲ್ಲ ಎಂಬುದನ್ನು ನೋಡೋಣ. ಕೃಷಿ ಕೆಲಸ ಅಲ್ವಾ, ರೈತರ ಕೆಲಸಗಳು, ಮತ್ತು ಮೀನುಗಾರಿಕೆ ಅಲ್ವಾ. ಕೃಷಿ ಕೆಲಸ, ಮೀನುಗಾರಿಕೆ, ಅರಣ್ಯ ಸಂರಕ್ಷಣೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಇದೆಲ್ಲವೂ ಕೂಡ ಏನು ಕೃಷಿ ಸಂಬಂಧಿ ಚಟುವಟಿಕೆಗಳು. ಹಾಗಾಗಿ ಇದನ್ನು ನಾವು ಪ್ರಾಥಮಿಕ ವಲಯ ಅಂತ ಕರೀತೇವೆ. ಏನಂತ? ಪ್ರಾಥಮಿಕ ವಲಯ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ? ಪ್ರಾಥಮಿಕ ವಲಯದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗ್ತದೆ? ವೆರಿ ಗುಡ್. ಯಾವುದು? ಕೃಷಿಗೆ ಅಲ್ವಾ? ಹಾಗಾಗಿ ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಡುವಂತಹ ಇಂಥ ಚಟುವಟಿಕೆಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಗುರುತಿಸ್ತೇವೆ. ಇನ್ನು ನಿಮಗೊಂದು ಪ್ರಶ್ನೆ. ನಾವು ಪಟ್ಟಿ ಮಾಡಿರುವಂತಹ ಕೆಲಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳು ಮಾತ್ರವೇ ಇರುವುದು? ಅಲ್ಲ ಅಲ್ವಾ? ಹಾಗಾದರೆ ಉಳಿದವುಗಳನ್ನು ಕೂಡ ನಾವು ಪ್ರತ್ಯೇಕಿಸಬೇಕಾಗಿದೆ. ಹಾಗಾದರೆ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ. ಕೃಷಿ ವಲಯದಿಂದ ನಮಗೆ ಉತ್ಪನ್ನಗಳು ಸಿಗ್ತವೆ ಅಲ್ವಾ? ಪ್ರಾಡಕ್ಟ್ಸ್ ಅಂತ ಕರಿತೇವೆ ನಾವು. ಕೃಷಿ ವಲಯದಿಂದ ನಮಗೆ ಲಭಿಸುವಂತಹ ಉತ್ಪನ್ನಗಳನ್ನು ಬಳಸಿಕೊಂಡು ಹೊಸ ಉತ್ಪನ್ನಗಳನ್ನು ತಯಾರಿಸುವಂತಹ ಕೆಲಸ ಅದೆಲ್ಲಿ ನಡೀತದೆ? ಆಲೋಚಿಸಿ. ವೆರಿ ಗುಡ್. ಎಲ್ಲಿ? ಕಾರ್ಖಾನೆಗಳಲ್ಲಿ ಅಲ್ವಾ? ಕಾರ್ಖಾನೆಗಳಲ್ಲಿ ಯಂತ್ರೋಪಕರಣಗಳ ಸಹಾಯದಿಂದ ಕೃಷಿ ಕ್ಷೇತ್ರದಲ್ಲಿ ಲಭಿಸುವಂತಹ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿ ಮಾಡ್ತಾರೆ ಅಲ್ವಾ? ಹಾಗಾದರೆ ಇಂತಹ ಚಟುವಟಿಕೆಗಳು ದ್ವಿತೀಯ ವಲಯದಲ್ಲಿ ಗುರುತಿಸುವಂಥದ್ದು. ಇನ್ನೊಮ್ಮೆ ನೋಡೋಣವೇ. ಪ್ರಾಥಮಿಕ ವಲಯದ ಉತ್ಪನ್ನಗಳನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಂಡು ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿ ಮಾಡುವಂತಹ ಚಟುವಟಿಕೆಗಳು, ಅವುಗಳನ್ನು ದ್ವಿತೀಯ ವಲಯ ಅಂತ ಕರೀತೇವೆ. ಹಾಗಾದರೆ ನಾವು ಮಾಡಿರುವಂತಹ ಈ ಪಟ್ಟಿಯಲ್ಲಿ ದ್ವಿತೀಯ ವಲಯದಲ್ಲಿ, ಕೈಗಾರಿಕಾ ವಲಯದಲ್ಲಿ ಗುರುತಿಸಬಹುದಾದಂತಹ ಚಟುವಟಿಕೆಗಳು ಯಾವುದೆಲ್ಲ? ಒಮ್ಮೆ ಹೇಳ್ತೀರಾ? ಕಾರ್ಖಾನೆಗಳಲ್ಲಿ ಕೆಲಸ, ಕಟ್ಟಡ ನಿರ್ಮಾಣ ಅಲ್ವಾ? ಇನ್ನು ವಿದ್ಯುತ್ ಉತ್ಪಾದನೆ, ಯಂತ್ರೋಪಕರಣಗಳ ಸಹಾಯದಿಂದ ಮಾಡುವಂತಹ ಚಟುವಟಿಕೆಗಳು. ಅದರಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಕಚ್ಚಾ ವಸ್ತುಗಳನ್ನು ಬಳಸ್ತೇವೆ. ಕಚ್ಚಾ ವಸ್ತುಗಳು ಎಲ್ಲಿಂದ ಬಂದಿರ್ತವೆ? ಕೃಷಿ ಕ್ಷೇತ್ರದಿಂದ ಅಲ್ವಾ? ಪ್ರಾಥಮಿಕ ವಲಯದಿಂದ ಬಂದಂತಹ ಉತ್ಪನ್ನಗಳು, ಅದನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಂಡು ಹೊಸ ಹೊಸ
ಉತ್ಪನ್ನಗಳನ್ನು ಉತ್ಪಾದಿಸುವಂತಹ ಕ್ಷೇತ್ರ ಅದನ್ನು ನಾವು ದ್ವಿತೀಯ ವಲಯ ಅಂತ ಕರಿತೇವೆ. ಸರಿ, ಹಾಗಾದರೆ 2 ವಿಭಾಗಗಳನ್ನು ನಾವು ನೋಡಿ ಆಯಿತು. ಅಲ್ಲಿಗೆ ನಾವು ಮಾಡಿರುವಂತಹ ಕೆಲಸಗಳ ಪಟ್ಟಿಯಲ್ಲಿ ಎಲ್ಲವೂ ಕೂಡ 2 ವಲಯಕ್ಕೆ ಸಂಬಂಧಪಟ್ಟದ್ದು ಮಾತ್ರವೇ ಅಲ್ಲ ಅಲ್ವಾ? ಇನ್ನೂ ಕೂಡ ಕೆಲವು ಅವಶ್ಯಕ ಕೆಲಸಗಳು ಪಟ್ಟಿಯಲ್ಲಿವೆ. ಹಾಗಾದರೆ ಅವುಗಳು ಯಾವುವು? ಯಾವುದು? ಸೇವೆಗಳು. ತುಂಬ ಸೇವೆಗಳನ್ನು ನಾವು ದಿನನಿತ್ಯ ಪಡೀತೇವೆ ಅಲ್ವಾ? ಬೇರೆ ಬೇರೆ ವಿಧದ ಚಟುವಟಿಕೆಗಳಿಗೆ ಸಹಾಯ ಮಾಡುವಂತಹ ಚಟುವಟಿಕೆಗಳು 3ನೇ ವಲಯದಲ್ಲಿ ಬರುವಂಥದ್ದು. ಈ 3ನೇ ವಲಯದ ತೃತೀಯ ವಲಯ ಅಂತ ಹೇಳ್ತೇವೆ. ಅದರ ವಿಶೇಷತೆ ಒಂದುಂಟು. ಏನು ಅಂತ ಹೇಳಿದರೆ, ಪ್ರಾಥಮಿಕ ವಲಯದಲ್ಲಿ ಮತ್ತು ದ್ವಿತೀಯ ವಲಯದಲ್ಲಿ ಬರುವಂತಹ ಉತ್ಪನ್ನಗಳೇನಿವೆಯೋ ಅವುಗಳನ್ನು ಸಂಗ್ರಹಿಸಲು, ವಿತರಿಸಲು ಸಹಾಯ ಮಾಡುವಂತಹ ಚಟುವಟಿಕೆಗಳು. ಅದನ್ನು ನಾವು ತೃತೀಯ ವಲಯದಲ್ಲಿ ಗುರುತಿಸಬೇಕು. ನಾವು ಈಗಾಗಲೇ ಹೇಳಿದ ಹಾಗೆ ಈ ಚಟುವಟಿಕೆಗಳು ಸೇವಾ ವಲಯ ಅಂತ ಕರೀತೇವೆ. ಪ್ರಾಥಮಿಕ ಮತ್ತು ದ್ವಿತೀಯ ವಲಯಗಳ ಉತ್ಪನ್ನಗಳನ್ನು ಸಂಗ್ರಹಿಸುವುದು ಮತ್ತು ವಿತರಣೆ ಮಾಡುವುದು ತೃತೀಯ ವಲಯದ ಚಟುವಟಿಕೆಯಾಗಿದೆ. ಇದಲ್ಲದೆ ಈ ವಲಯವು ವಿದ್ಯಾಭ್ಯಾಸ, ಸಾರಿಗೆ, ಬ್ಯಾಂಕಿಂಗ್, ಮಾಹಿತಿ ತಂತ್ರಜ್ಞಾನ ಮೊದಲಾದ ಸೇವಾ ಚಟುವಟಿಕೆಗಳನ್ನು ಒಳಗೊಂಡ ವಲಯವಾದುದರಿಂದ ಸೇವಾ ವಲಯವೆಂದು ಕರೆಯಲ್ಪಡುತ್ತದೆ. ಹಾಗಾದರೆ 3ನೇ ವಲಯ ಯಾವುದು? ಸೇವಾ ವಲಯ. ಸೇವೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡುವ ಕಾರಣ ಇವುಗಳನ್ನು ಸೇವಾ ವಲಯ ಅಂತ ಕರೀತೇವೆ. ಅರ್ಥ ಆಯ್ತಲ್ವಾ? ಹಾಗಾದರೆ ನಾವು ಈ 3 ವಲಯಗಳನ್ನು ತಿಳಿದ ಹಾಗಾಯಿತು. ಯಾವುದೆಲ್ಲ ಒಮ್ಮೆ ನೆನಪಿಸಿಕೊಳ್ಳೋಣ. ಸರಿ, ಕೃಷಿಗೆ ಪ್ರಾಧಾನ್ಯತೆಯನ್ನು ನೀಡುವಂತಹ ಪ್ರಾಥಮಿಕ ವಲಯ 1ನೇದು. ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡುವಂತಹ ದ್ವಿತೀಯ ವಲಯ ಅಲ್ವಾ? ಸರಿ, ಸೇವೆಗೆ ಪ್ರಾಮುಖ್ಯತೆಯನ್ನು ನೀಡುವಂತಹ ತೃತೀಯ ವಲಯ. ಈ 3 ವಲಯಗಳು ಒಟ್ಟು ಸೇರಿ ನಮ್ಮ ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗ್ತದೆ. ಯಾವುದೇ ಒಂದು ಬಗೆಯ ಕಸುಬುಗಳಲ್ಲ, ಎಲ್ಲ ಕಸುಬುಗಳು ಕೂಡ ಈ 3 ವಲಯಗಳಲ್ಲಿ ಬರ್ತವೆ. ಈಗ ಹೇಳಿ ನೋಡೋಣ, ಈ 3 ವಲಯಗಳಲ್ಲಿ ಬರದೆ ಉಳಿದ ಯಾವುದಾದ್ರೂ ಕಸುಬುಗಳು ಇವೆಯೋ? ಇಲ್ಲ ತಾನೇ? ಸರಿ, ಹಾಗಾದರೆ ಎಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಜನರು ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವುಗಳೆಲ್ಲವೂ ಕೂಡ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ವಲಯಗಳಲ್ಲಿ ಹಂಚಿ ಹೋಗಿವೆ. ಮಕ್ಕಳೇ, ನಮ್ಮ ಸುತ್ತಮುತ್ತಲಿರುವಂತಹ ಕೆಲಸಗಳು, ಉದ್ಯೋಗಗಳು ಯಾವುದೆಲ್ಲ ಅಂತ ನೋಡಿ ಆಯಿತು. ಅವುಗಳನ್ನು ವರ್ಗೀಕರಿಸಿ ಕೂಡ ಆಯಿತು. ಈಗ ನನ್ನದೊಂದು ಪ್ರಶ್ನೆ, ನಾವು ಯಾಕೆ ಈ ಕಸುಬುಗಳನ್ನು ಈ ಥರ ವಿಂಗಡಿಸಿದ್ದು? ಒಂದೊಂದು ವಲಯಗಳ ಪ್ರಾಮುಖ್ಯತೆ ಏನು?
ಈ ಮೂರೂ ವಲಯಗಳು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಅಂತೇಳೋದು ಈಗ ನೋಡಬೇಕಾಗಿದೆ. ಎಲ್ಲ ಕೆಲಸಗಳು ಜನರಿಂದ ಆಗ್ತಾ ಇವೆ, ಸರಿ. ಅವುಗಳು ಒಂದೊಂದು ವಲಯಗಳಿಗೆ ಸಂಬಂಧಪಟ್ಟಿರ್ಬೋದು, ಸರಿ. ಹಾಗಾದರೆ ಏನು ಸಂಬಂಧ ಅಂತ, ಯಾವುದೋ ಒಂದು ಕ್ಷೇತ್ರ ಮಾತ್ರ, ಉದಾಹರಣೆಗೆ ಕೃಷಿ ಕ್ಷೇತ್ರ ಅಂತ ಇಟ್ಕೊಳ್ಳಿ, ಅದು ಮಾತ್ರ ಎಲ್ಲರೂ ಅದರಲ್ಲಿ ತೊಡಗಿಸಿಕೊಂಡ್ರೆ ಸಾಧ್ಯನಾ? ಕೈಗಾರಿಕಾ ವಲಯವೇ ಪ್ರಗತಿ ಹೊಂದಿದರೆ ಸಾಧ್ಯವೇ? ಅಥವಾ ತೃತೀಯ ವಲಯ ಮಾತ್ರ, ಅದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟರೆ ಸಾಕಾ ಅಂತೇಳೋದು ನಮ್ಮ ಮುಂದಿರುವಂಥ ಪ್ರಶ್ನೆ. ಯೋಚಿಸಿ. ಸರಿ, ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ ಹಾಗೂ ಸೇವಾ ಕ್ಷೇತ್ರ, ಈ ಮೂರೂ ಕ್ಷೇತ್ರಗಳ ಸಂಬಂಧ ಏನು ಅಂತ, ಹೇಗೆ ಒಂದಕ್ಕೊಂದು ಬೆರೆತಿವೆ ಅಂತ ಹೇಳೋದು ಈಗ ನೋಡಬೇಕಾಗಿದೆ. ಚಿತ್ರವನ್ನು ಗಮನಿಸಿ. ಏನಿದು? ಸರಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು, ಯಾವ ವಲಯಕ್ಕೆ ಸಂಬಂಧಪಟ್ಟ ಚಿತ್ರ ಇದು? ವೆರಿ ಗುಡ್. ಏನು? ಕೃಷಿ ಅಲ್ವಾ? ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟ ಹತ್ತಿ ಕೃಷಿ ಚಿತ್ರ ಇಲ್ಲಿ ನಮಗೆ ಕಂಡು ಬರ್ತದೆ. ಕೃಷಿಕ ಹತ್ತಿ ಬೆಳೆದಿದ್ದಾನೆ, ಹತ್ತಿ ಉತ್ಪನ್ನವಾಗಿ ಸಿಕ್ಕಿದೆ. ನಂತರ ಏನು ಮಾಡೋಣ ಹೇಳಿ? ಸರಿ, ಅವೇನು ಮಾಡ್ತಾನೆ? ಅದನ್ನು ಮಾರಾಟ ಮಾಡ್ತಾನೆ. ಯಾರಿಗೆ ಬೇಕು ಹತ್ತಿ? ಹತ್ತಿಯಿಂದ ಏನು ಮಾಡ್ತಾರೆ? ಹತ್ತಿಯನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಂಡು ಏನು ಮಾಡ್ತಾರೆ? ನಿಮಗೆಲ್ಲರಿಗೂ ತಿಳಿದಿದೆ ತಾನೆ? ಹೌದು, ಏನು ಮಾಡ್ತಾರೆ? ಬಟ್ಟೆ ತಯಾರು ಮಾಡ್ತಾರೆ. ಹಾಗಾದರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಂತಹ ಹತ್ತಿ ಏನುಂಟೋ ಅದನ್ನು ಬಟ್ಟೆ ತಯಾರಿ ಆಗಬೇಕಾದ್ರೆ ಏನು ಮಾಡಬೇಕು? ಬಟ್ಟೆ ತಯಾರಿಸುವಂತಹ ಕೈಗಾರಿಕಾ ಕೇಂದ್ರಕ್ಕೆ ತಲುಪಿಸಬೇಕು ಅಲ್ವಾ? ಎರಡನೇ ಚಿತ್ರ ನೋಡಿ. ಏನಿದು? ಕೈಗಾರಿಕೆ ಅಲ್ವಾ? ಬಟ್ಟೆ ತಯಾರಿ ಕೇಂದ್ರ. ಮೊದಲನೆಯ ಚಿತ್ರ ನಾನೇನು ತೋರಿಸಿದೆ? ಹತ್ತಿ ಕೃಷಿ ಅಲ್ವಾ? ಹತ್ತಿ ಮತ್ತು ಈಗ ಕಾರ್ಖಾನೆ ಏನು ಸಂಬಂಧ ತಿಳಿದಿದೆ ಅಲ್ವಾ? ಸರಿ, ಹತ್ತಿಯನ್ನು ಏನು ಮಾಡ್ತಾರೆ? ಕೈಗಾರಿಕಾ ಕೇಂದ್ರಗಳಿಗೆ ತಲುಪಿಸಿ ಕೈಗಾರಿಕಾ ಕೇಂದ್ರದಲ್ಲಿ ಅದನ್ನು ಬಟ್ಟೆಯಾಗಿ ಪರಿವರ್ತಿಸಲಾಗುತ್ತದೆ. ಒಂದನೇ ವಲಯ ಮತ್ತು ಎರಡನೇ ವಲಯದ ಸಂಬಂಧ ನಮಗೆ ಸ್ಪಷ್ಟವಾಯ್ತಲ್ವಾ? ಸರಿ, ಹಾಗಾದರೆ ಮೂರನೆಯ ವಲಯ ಯಾವುದು? ಸೇವಾ ವಲಯ. ಬಟ್ಟೆ ತಯಾರಿಯಲ್ಲಿ ಸೇವಾ ವಲಯದ ಪ್ರಾಮುಖ್ಯತೆ ಏನು? ಸೇವಾ ವಲಯದ ಅವಶ್ಯಕತೆ ಏನು? ಯೋಚಿಸಿ ನೋಡೋಣ. ಯೋಚಿಸಿದ್ದೀರಾ? ಏನು? ರೈತನಿಗೆ ಬೇಕಾದಂತಹ ಹಣಕಾಸಿನ ನೆರವಿರ್ಬೋದು. ಯಾರು ಕೊಡ್ತಾರೆ? ಬ್ಯಾಂಕ್ ಅಲ್ವಾ? ಹಾಗಾದರೆ ಸೇವಾ ವಲಯದಲ್ಲಿ ಬರುವಂತಹ ಬ್ಯಾಂಕ್ನಿಂದ ಆರ್ಥಿಕ ಸವಲತ್ತನ್ನು, ಸಾಲ ಸೌಲಭ್ಯವನ್ನು ರೈತ ಪಡ್ಕೊಳ್ತಾನೆ. ಎರಡನೆಯ ಕೈಗಾರಿಕಾ ವಲಯದಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ತುಂಬ ಹಣ ಬೇಕು. ನಿಮಗೆಲ್ಲ ತಿಳಿದಿದೆ ಅಲ್ವಾ? ಕಟ್ಟಡ ಕಟ್ಟಬೇಕು, ಏನು ಯಂತ್ರೋಪಕರಣಗಳನ್ನು ಖರೀದಿಸಬೇಕು, ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರೇನಿದ್ದಾರೆ ಅವರಿಗೆ ಸಂಬಳ ಕೊಡಬೇಕು ಅಲ್ವಾ? ಹಾಗಾದರೆ ಇದಕ್ಕೆಲ್ಲ ಕೂಡ ದೊಡ್ಡ ಮಟ್ಟಿನ
ಹಣಕಾಸಿನ ನೆರವು ಬೇಕು. ಹಾಗಾದರೆ ಅಲ್ಲಿ ಕೂಡ ಸಾಲ ಸೌಲಭ್ಯವನ್ನು ಕೊಡುವಂತಹ ಬ್ಯಾಂಕ್ಗಳು ಅವಶ್ಯಕತೆ ಇದೆ. ಹಾಗಾದರೆ ಬ್ಯಾಂಕ್ ಮಾತ್ರ ಸಾಕ? ಸಾಲದು ಅಲ್ವಾ? ಇನ್ಯಾರು ಬೇಕೋ? ಸರಿ, ವಾಹನಗಳು ಬೇಕಲ್ವಾ? ವಾಹನಗಳು ಬೇಕು. ಕಚ್ಚಾ ವಸ್ತುಗಳನ್ನು ಸಾಗಿಸುವುದಿರ್ಬೋದು, ತಯಾರಾದ ಬಟ್ಟೆಯನ್ನು ಬೇಕಾದಲ್ಲಿಗೆ ತಲುಪಿಸುವಂಥದ್ದು, ಹಾಗೆ ಮಾರಾಟ ಮಾಡುವಂಥದ್ದು, ಸಂಗ್ರಹಿಸುವಂಥದ್ದು ಎಲ್ಲವೂ ಕೂಡ ಸೇವಾ ವಲಯದಲ್ಲಿ ಬರುವಂತಹ ಚಟುವಟಿಕೆಗಳು. ಈಗ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಹತ್ತಿ ಕೃಷಿ, ಅದನ್ನು ಕಚ್ಚಾ ವಸ್ತುವಾಗಿ ಬಳಸುವಂತಹ ಕ್ಷೇತ್ರ ಯಾವುದು? ಕೈಗಾರಿಕೆ. ಕೈಗಾರಿಕೆಯಲ್ಲಿ ಸಂಗ್ರಹವಾದಂತಹ ಅಥವಾ ಉತ್ಪಾದನೆಯಾದಂತಹ ಬಟ್ಟೆ ಬರೆಗಳೇನುಂಟೋ ಅದನ್ನು ಮಾರಾಟ ಮಾಡುವುದು, ಸಾಗಿಸುವಂಥದ್ದು, ಅವುಗಳಿಗೆ ಇತರ ಹಣಕಾಸಿನ ನೆರವು ನೀಡುವಂಥದ್ದು, ಇದೆಲ್ಲವೂ ಕೂಡ ಸೇವಾ ವಲಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು. ಇದಿಷ್ಟು ನಿಮಗೆ ಸ್ಪಷ್ಟವಾಯಿತು ಅಂತ ಭಾವಿಸ್ತೇನೆ. ಈ ಚಿತ್ರದಲ್ಲಿ ನಿಮಗೆ 3 ವಲಯಗಳು, ಯಾವುದು? ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಪರಸ್ಪರ ಹೇಗೆ ಬೆಸೆದುಕೊಂಡಿದೆ ಅಂತೇಳುವುದು ತಿಳಿಯುತ್ತದೆ. ಹಾಗಾದರೆ ನಾವು ಇಲ್ಲಿಯವರೆಗೆ ನಮ್ಮ ಊರಿನ ಎಲ್ಲ ಕೆಲಸಗಳನ್ನು ನೋಡಿದೆವು. ಅವುಗಳನ್ನು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯದಲ್ಲಿ ವಿಂಗಡಿಸುವುದು ಹೇಗೆ ಅಂತ ಗೊತ್ತಾಯ್ತು ನಮಗೆ. ಆಮೇಲೆ ಅವುಗಳ ಪರಸ್ಪರ ಸಂಬಂಧ ಏನು? ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ ಹಾಗೂ ಸೇವಾ ಕ್ಷೇತ್ರ, ಈ 3 ಕ್ಷೇತ್ರಗಳು ಪರಸ್ಪರ ಹೇಗೆ ಸಂಬಂಧ ಹೊಂದಿವೆ ಎಂಬ ವಿಚಾರ ಸ್ಪಷ್ಟ ಆಯಿತು ಅಂತ ಭಾವಿಸ್ತೇನೆ. ಹೌದಲ್ವಾ? ನಮ್ಮೂರಿನ ಈ ಕೆಲಸಗಳೇನುಂಟೋ ಇದನ್ನು ಕೇಂದ್ರ ದತ್ತಾಂಶ ಸಂಗ್ರಹಾಲಯ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, CSO ಅಂತ ಕರಿತೇವೆ. ಇದು ಪಟ್ಟಿ ಮಾಡಿದೆ. ನಮ್ಮ ಆರ್ಥಿಕ ಚಟುವಟಿಕೆಗಳೆಲ್ಲವನ್ನು ಕೂಡ 3 ವಲಯಗಳಲ್ಲಿ ವಿಂಗಡಿಸಿದ್ದಾರೆ. ನೋಡಿ, ಏನು ಈ ಕೇಂದ್ರ ದತ್ತಾಂಶ ಸಂಗ್ರಹಾಲಯ ಅಂತ ನಾವು ಏನು ಕರಿತೇವಾ, ಇದರ ಪ್ರಧಾನ ಉದ್ದೇಶ ಏನು, ಕೆಲಸ ಏನು ಅದರದ್ದು ಅಂತ ನೋಡುವ. ಇಲ್ಲಿ ನೋಡಿ, ಈ ಸಂಸ್ಥೆಯ ಪ್ರಮುಖ ಉದ್ದೇಶಗಳೇನು ನೋಡಿ, ಜವಾಬ್ದಾರಿಗಳೇನು ಅಂತ. ದತ್ತಾಂಶ ಸಂಗ್ರಹದ ಸಂಯೋಜನೆ ಮತ್ತು ವಿಶ್ಲೇಷಣೆಯನ್ನು ಮಾಡುವುದು, ಎಲ್ಲ ವಲಯಗಳ ದತ್ತಾಂಶಗಳನ್ನು ಸಂಗ್ರಹಿಸಿ ಯೋಜನಾ ಚಟುವಟಿಕೆಗಳಿಗೆ ಉಪಯೋಗಿಸುವ ರೀತಿಯಲ್ಲಿ ಕ್ರಮೀಕರಿಸುವುದು, ದತ್ತಾಂಶಗಳನ್ನು ಉಪಯೋಗಿಸಿ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಯುವುದು. ಈ ಜವಾಬ್ದಾರಿಯನ್ನು ಹೊತ್ತಂತಹ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ನಮ್ಮ ಆರ್ಥಿಕ ಚಟುವಟಿಕೆಗಳೆಲ್ಲವನ್ನು ಕೂಡ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳಿಗೆ ಹಂಚಿದ್ದಾರೆ. ಯಾವುದು ಅಂತ ಒಮ್ಮೆ ನೋಡೋಣ. ಪ್ರಾಥಮಿಕ ವಲಯ ಕೃಷಿ ಮತ್ತು ಅನುಬಂಧ ಚಟುವಟಿಕೆಗಳು, ಅರಣ್ಯ ಸಂರಕ್ಷಣೆ, ನೀರಾವರಿ, ಮೀನುಗಾರಿಕೆ, ಗಣಿಗಾರಿಕೆ. ಇನ್ನು ದ್ವಿತೀಯ ವಲಯದಲ್ಲಿ ಕೈಗಾರಿಕೆ, ವಿದ್ಯುತ್ ಉತ್ಪಾದನೆ, ವಾರ್ತಾ ವಿನಿಮಯ, ಕಟ್ಟಡ ನಿರ್ಮಾಣ. ತೃತೀಯ ವಲಯದಲ್ಲಿ ವ್ಯಾಪಾರ, ಸಾರಿಗೆ, ಹೋಟೆಲು, ದಾಸ್ತಾನು, ಬ್ಯಾಂಕಿಂಗ್, ವಿಮೆ, ವಾಣಿಜ್ಯ, ರಿಯಲ್ ಎಸ್ಟೇಟ್ ಹಾಗೂ ಸಾಮಾಜಿಕ ಕ್ಷೇಮ ಚಟುವಟಿಕೆಗಳು. ಸರಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ನಮ್ಮ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತುಂಬ ವಿಚಾರಗಳನ್ನು ಇಲ್ಲಿಯವರೆಗೆ ನೋಡಿದೆವು.
ಹಾಗಾದರೆ ಅವುಗಳೆಲ್ಲವನ್ನು ಕೂಡ ಒಮ್ಮೆ ಮೆಲುಕು ಹಾಕೋಣ ಅಲ್ವಾ? ಸರಿ. ನಮ್ಮ ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾ ಇವೆ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಸುಬುಗಳನ್ನು ಮಾಡಿ ಆದಾಯವನ್ನು ಪಡೆಯುತ್ತಿದ್ದಾರೆ. ಹಾಗಾದರೆ ಆದಾಯವನ್ನು ತಂದುಕೊಡುವಂತಹ ಯಾವುದೇ ಚಟುವಟಿಕೆಗಳಿರ್ಬೋದು ಅವುಗಳು ಆರ್ಥಿಕ ಚಟುವಟಿಕೆಗಳು ಅಂತ ಕರೆಯಲ್ಪಡ್ತವೆ. ನಮ್ಮ ಸುತ್ತಮುತ್ತಲಿನೆಲ್ಲರೂ ಕೂಡ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಯಾವುದೆಲ್ಲ? ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಡುವ ಕಾರಣ ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತಲೂ ಕೂಡ ಹೇಳ್ತೇವೆ. ಕೈಗಾರಿಕೆಗೆ ಪ್ರಾಧಾನ್ಯತೆ ಇರುವ ಕಾರಣ ದ್ವಿತೀಯ ವಲಯವನ್ನು ಕೈಗಾರಿಕಾ ವಲಯ ಅಂತಲೂ ಹೇಳ್ತೇವೆ. ಸೇವೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವ ಕಾರಣ ತೃತೀಯ ವಲಯವನ್ನು ಸೇವಾ ವಲಯ ಅಂತ ಹೇಳಿ ಕೂಡ ಕರೆಯುತ್ತೇವೆ. ಹಾಗೆಯೇ ಈ 3 ಕ್ಷೇತ್ರಗಳ ಪ್ರಾಥಮಿಕ, ದ್ವಿತೀಯ, ತೃತೀಯ ಈ 3 ವಲಯಗಳ ಪರಸ್ಪರ ಸಂಬಂಧವನ್ನು ಕೂಡ ನಾವು ಇಲ್ಲಿಯವರೆಗೆ ತಿಳ್ಕೊಂಡಿದ್ದೇವೆ ಅಲ್ವಾ? ಸರಿ. ಇಷ್ಟು ವಿಚಾರಗಳನ್ನು ಕಲಿತ ನಿಮಗೆ ಒಂದು ಅಂಶ ಸ್ಪಷ್ಟವಾಗಿರ್ಬೋದು. ಏನು? ಎಲ್ಲ ಕೆಲಸಗಳು ಕೂಡ ಅದರದ್ದೇ ಆದಂತಹ ಮಹತ್ವವನ್ನು ಪಡೆದಿದೆ. ಅರ್ಥವ್ಯವಸ್ಥೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಪ್ರತಿಯೊಂದು ಚಟುವಟಿಕೆಯು ನೀಡುತ್ತಿದೆ. ಅದು ಸಣ್ಣ ಕೆಲಸ, ದೊಡ್ಡ ಕೆಲಸ, ಹೆಚ್ಚು ಆದಾಯ, ಕಡಿಮೆ ಆದಾಯ ಅಂತ ಏನೂ ಇಲ್ಲ. ಪ್ರತಿಯೊಂದು ಚಟುವಟಿಕೆಯು ಕೂಡ ನಮ್ಮ ಅರ್ಥವ್ಯವಸ್ಥೆಗೆ ದೊಡ್ಡ ಕೊಡುಗೆಯನ್ನೇ ನೀಡುತ್ತಿದೆ. ಹಾಗಾಗಿ ನಾವೊಂದು ಅರ್ಥ ಮಾಡಿಕೊಳ್ಬೇಕು, ಯಾವುದೇ ಕೆಲಸ ಇರ್ಬೋದು ಅದನ್ನು ನಾವು ಚೆನ್ನಾಗಿ ಮಾಡಿದರೆ ಅದು ನಮ್ಮ ಅರ್ಥವ್ಯವಸ್ಥೆಗೆ ನಾವು ಕೊಡುವಂತಹ ಒಂದು ದೊಡ್ಡ ಕೊಡುಗೆ. ಹಾಗಾದರೆ ಈ 3 ವಲಯಗಳು ಕೂಡ ಜೊತೆಯಾಗಿ ಸಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಭದ್ರವಾಗಿ ನಿಲ್ಲಬೇಕು ಅಲ್ವಾ? ಇಂದಿನ ಪಾಠದಲ್ಲಿ ನಾವು ತುಂಬ ವಿಚಾರಗಳನ್ನು ಅರ್ಥವ್ಯವಸ್ಥೆಯ ಬಗ್ಗೆ, ಅರ್ಥವ್ಯವಸ್ಥೆಗೆ ಆಧಾರವಾಗಿರುವಂತಹ ಚಟುವಟಿಕೆಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೇವೆ ಅಲ್ವಾ? ಹಾಗಾದರೆ ಪಾಠದ ಕೊನೆಗೆ ನಿಮಗೊಂದು ಸಣ್ಣ ಕೆಲಸ. ಇದಿಷ್ಟನ್ನು ಮಾಡಿ ನಿಮ್ಮ ಸಮಾಜ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸ್ತೀರಿ ತಾನೆ? ಗುಡ್. ಹಾಗಾದರೆ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು.